ಸುರೇಶ್ ಗೌಡ ಪುತ್ರಿಯಿಂದ ಮಹಿಳಾ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿರುವಂತಹ ಘಟನೆ ಏನ್ ನಡೆದಿದೆ? ಶಾಸಕರ ಪುತ್ರಿ ಐಶ್ವರ್ಯ ಗೌಡ ವಿರುದ್ಧ ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಮಂಡ್ಯದ ಉಕ್ಕುಡದ ಮಾರಮ್ಮ ದೇವಸ್ಥಾನದಲ್ಲಿ ಏನು ಘಟನೆ ನಡೆದಿರುವಂತದ್ದು, ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಮೇಲೆ ಏನು ಐಶ್ವರ್ಯ ಗೌಡ ಕಪಾಳ ಮೋಕ್ಷವನ್ನ ಮಾಡಿರ್ತಾರೆ. ಪೊಲೀಸರಿಗೆ ಕಪಾಳ ಮೋಕ್ಷ ಮಾಡಿದ್ದಕ್ಕೆ ಇದೀಗ ಐಶ್ವರ್ಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಶಾಸಕ ಸುರೇಶ್ ಗೌಡ ಅವರ ಪುತ್ರಿ ಮೊನ್ನೆ ಭೀಮನ ಅಮಾವಾಸ್ಯೆ ದಿನದಂದು ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ವಿಐಪಿ ಲೈನ್ ಅಲ್ಲಿ ನಿಂತಿರ್ತಾರೆ. ಅಲ್ಲಿ ನಡೆದಂತ ಒಂದಷ್ಟು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐಗೆ ಐಶ್ವರ್ಯ ಗೌಡ ಅವರು ಕಪಾಳ ಮೋಕ್ಷವನ್ನ ಮಾಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಐಶ್ವರ್ಯ ಗೌಡ ವಿರುದ್ಧ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿದೆ. ಮಂಡ್ಯದ ಉಕ್ಕುಡದ ಮಾರಮ್ಮ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ. ಈ ಒಂದು ದೇವಸ್ಥಾನದಲ್ಲಿಯೇ ಪಿಎಸ್ಐಗೆ ಐಶ್ವರ್ಯ ಗೌಡ ಅವರು ಕಪಾಳ ಮೋಕ್ಷವನ್ನ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕರ ಪುತ್ರಿ ಐಶ್ವರ್ಯ ಗೌಡ ವಿರುದ್ಧ ಇದೀಗ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಮೇಲೆ ಐಶ್ವರ್ಯ ಗೌಡ ಅವರು ಕಪಾಳ ಮೋಕ್ಷವನ್ನ ಮಾಡಿರುವಂತದ್ದು. ಹಾಗೆ ಪೊಲೀಸರಿಗೆ ಕಪಾಳ ಮೋಕ್ಷ ಮಾಡಿದ್ದಕ್ಕೆ ಇದೀಗ ಐಶ್ವರ್ಯ ವಿರುದ್ಧ ಕ್ರಮವನ್ನ ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. ಭೀಮನ ಅಮಾವಾಸ್ಯೆ ದಿನ ಐಶ್ವರ್ಯ ಗೌಡ ಅವರು 2 ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಅವರು ದೇವಸ್ಥಾನಕ್ಕೆ ಅಂತ ಹೋಗಿರ್ತಾರೆ. ಅದು ಕೂಡ ವಿಐಪಿ ಲೈನ್ ಅಲ್ಲಿ ಅವರು ದೇವರ ದರ್ಶನಕ್ಕೆ ಅಂತ ಅವರು ನಿಂತಿರ್ತಾರೆ. ಆಗ ತನ್ನನ್ನ ಒಳಗಡೆ ಕಳಿಸೋ ಬದಲು ಇನ್ನೊಬ್ರು ಯಾರನ್ನೋ ಕಳಿಸಿದ್ರು, ಇಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಿಗೆ ಮಾತು ಬೆಳೆದು ಪಿಎಸ್ಐ ಮತ್ತೆ ಐಶ್ವರ್ಯ ಗೌಡ ಅವರ ನಡುವೆ ಮಾತಿಗೆ ಮಾತು ಬೆಳೆದಿರುತ್ತೆ. ಆ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ಅವರು ಮಹಿಳಾ ಪಿಎಸ್ಐಗೆ ಕಪಾಳ ಮೋಕ್ಷವನ್ನ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಕೂಡ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಐಶ್ವರ್ಯ ಗೌಡ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗಳ ತಪ್ಪಿದ್ರೆ ನಾನೇ ಕ್ಷಮೆಯನ್ನ ಕೇಳ್ತೀನಿ. ನನ್ನ ಮಗಳು ಉಕ್ಕುಡದ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅವಳು 2 ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾಳೆ. ಒಳಗೆ ಹೋಗೋದಕ್ಕೆ ಅಲ್ಲಿ ಪೊಲೀಸರೊಂದಿಗೆ ಆಕೆ ಮನವಿಯನ್ನ ಕೂಡ ಮಾಡಿದ್ದಾಳೆ. ಈ ವೇಳೆ ಬೇರೆಯವರಿಗೆ ಅವರು ಕಳಿಸಿರ್ತಾರೆ, ಐಶ್ವರ್ಯ ಗೌಡ ಅವರನ್ನ ಕಳಿಸಿರೋದಿಲ್ಲ. ಇದೇ ಕಾರಣಕ್ಕೆ ಪೊಲೀಸರ ಜೊತೆ ನನ್ನ ಮಗಳಿಗೂ ಪೊಲೀಸರಿಗೂ ಕೂಡ ಜಗಳ ಆಗಿದೆ. ಈ ಬಗ್ಗೆ ಎಫ್ಐಆರ್ ಕೂಡ ಆಗಿದೆ. ಕೋರ್ಟ್ನಲ್ಲಿ ಸ್ಪಷ್ಟನೆ ಕೊಡ್ತೇವೆ ಅಂತ ಶಾಸಕ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನು ಐಶ್ವರ್ಯ ಗೌಡ ಅವರು ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದಂಥ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಇದೀಗ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಶಾಸಕ ಸುರೇಶ್ ಗೌಡ ಅವರು. ಅಷ್ಟೇ ಅಲ್ಲದೆ ನನ್ನ ಮಗಳದ್ದೇನಾದರೂ ಈ ಘಟನೆಯಲ್ಲಿ ತಪ್ಪಿತ್ತು ಅಂತಂದ್ರೆ ನಾನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆಯನ್ನ ಕೇಳ್ತೀನಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸುರೇಶ್ ಗೌಡ ಅವರು ತಿಳಿಸ್ತಾರೆ. ಹಾಗೆ ಏನೇನಾಯ್ತು ಘಟನೆ ಅನ್ನುವಂಥದ್ದನ್ನ ಸುರೇಶ್ ಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ನನ್ನ ಮಗಳು ಭೀಮನ ಅಮಾವಾಸ್ಯೆ ದಿನದಂದು ಉಕ್ಕುಡದ ಮಾರಮ್ಮ ದೇವಸ್ಥಾನಕ್ಕೆ ಅಂತ ಹೋಗಿರ್ತಾಳೆ. ಹಾಗೆ ಅವಳ ಜೊತೆ 3 ವರ್ಷದ್ದು ಮತ್ತೆ 5 ವರ್ಷದ 2 ಮಕ್ಕಳು ಇರ್ತಾರೆ. ಹೀಗಾಗಿ ಅಲ್ಲಿ ಸಾಕಷ್ಟು ರಶ್ ಇದ್ದಿದ್ರಿಂದಾಗಿ ಅವಳು ವಿಐಪಿ ಲೈನಲ್ಲೇ ಇರ್ತಾಳೆ. ಆದರೆ ಸಾಕಷ್ಟು ರಶ್ ಇದ್ದ ಕಾರಣಕ್ಕಾಗಿ ಒಳಗಡೆ ಹೋಗೋದಕ್ಕೆ ಆಕೆ ಮನವಿಯನ್ನ ಮಾಡ್ಕೊಳ್ತಾಳೆ. ಆದರೆ ಆಕೆಯನ್ನ ಕಳಿಸದೆ ಇನ್ನೊಬ್ರು ಯಾರನ್ನೋ ಕಳಿಸಿರ್ತಾರೆ. ಹೀಗಾಗಿ ತಾರತಮ್ಯ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗಲಾಟೆ ಆಗಿದೆ ಅಂತ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಳಿಪಾಳ್ಯ. ನಾವು ನೋಡ್ತಾ ಇದ್ದೀವಿ, ಐಶ್ವರ್ಯ ಗೌಡ ಅವರು ಕಪಾಳ ಮೋಕ್ಷ ಮಾಡಿದ ನಂತರದಲ್ಲಿ ಅವ್ರ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಗೌಡ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನೇನು ಹೇಳಿದ್ರು ಈ ಸಂದರ್ಭದಲ್ಲಿ ಅಂತ? ರಕ್ಷಾ, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಭೀಮನ ಅಮಾವಾಸ್ಯೆ ದಿನ. ಹೇಳಿಕೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಅಹಲ್ಯ ದೇವಿ ದೇವಸ್ಥಾನಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ. ಅದರಲ್ಲಿ ಭೀಮನ ಅಮಾವಾಸ್ಯೆ ಅಂದಾಗ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಆಗಮಿಸಿದ್ದಾರೆ. ಆ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸ್ತಾರೆ ಅನ್ನೋ ಕಾರಣಕ್ಕೇನೆ ವಿಶೇಷವಾದ ಪೂಜೆ ಇರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗುತ್ತೆ. ಅದರಂತೆ ಅವತ್ತಿಗೆ PSI ಸವಿತಾ ಬಿ ಪೊಲೀಸ್ ಪಾಟೀಲ್ ಅಂತಕ್ಕಂಥವ್ರು PSI ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಮಂಡ್ಯದ ಮಹಿಳಾ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಭದ್ರತೆಗೆ ನಿಯೋಜನೆ ಮಾಡಿದಂತ ಟೈಮ್ನಲ್ಲಿ ಆ ದೇವಸ್ಥಾನದ ಮುಂಭಾಗ ಅಂದ್ರೆ ಗರ್ಭಗುಡಿಯ ಮುಂಭಾಗದಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಆ ವೇಳೆ ದರ್ಶನಕ್ಕೆ ಅಂತ ಹೇಳಿ ಬಂದಂತ ಶಾಸಕ ಸುರೇಶ್ ಗೌಡ ಪುತ್ರಿ ಮತ್ತೆ ಅವರ ಒಂದು 3-4 ಜನ ಬಂದು ಆ ಟೈಮ್ನಲ್ಲಿ ಅವರಿಬ್ಬರ ನಡುವೆ ಮಾತುಕತೆ ಆಗುತ್ತೆ. ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಮತ್ತೆ ಕಪಾಲಕ್ಕೆ ಹೊಡೆದ್ರು, ಮತ್ತೆ ಹಲ್ಲೆ ಮಾಡಿದ್ರು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು. ಇಷ್ಟು ಬೆದರಿಕೆ ಹಾಕಿರ್ತಕ್ಕಂಥ ಆರೋಪ ಸೇರಿದಂತೆ ಸುಮಾರು ಹಲವು ಪ್ರಕರಣಗಳಲ್ಲಿ ಈಗ
BNS ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಾಗಿದೆ. ಕ್ಯಾತ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಈಗ ಅವ್ರ ತಂದೆ ಏನೇ ಸ್ಪಷ್ಟನೆ ಕೊಟ್ಟಿದ್ರು, ಈಗ ಮೇಲ್ನೋಟಕ್ಕೆ ಅಲ್ಲಿ ಗಲಾಟೆ ನಡೆದಿರ್ತಕ್ಕಂಥದ್ದು ಅಥವಾ FIR ಆಗಿರೋದು ನಿಜ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಪ್ರೋಗ್ರೆಸ್ ಯಾವ ತೀರ ತನಿಖೆ ನಡೆಸ್ತಾರೆ ಪೊಲೀಸ್ನವರು ಅಂತಕ್ಕಂಥದ್ದು ಕುತೂಹಲ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಪ್ರಭಾವಿ ಏನು ಶಾಸಕರಾಗಿರ್ತಾರೆ, ಅವ್ರ ಮಗಳೇ ಜೊತೆಗೆ ACP ಪತ್ನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಿಂಗಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ತನಿಖೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಯಾವ ತರ ತನಿಖೆ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೇಕಾಗುತ್ತೆ ರಕ್ಷಾ. ಅಂದ್ರೆ ಇವಾಗ ರಾಜಕಾರಣಿ ಮಗಳಾಗಿದ್ರೆ ಅವರು ಸ್ವಲ್ಪ ಸಂಯಮದಿಂದ ಇರಬೇಕು, ಏನೋ ಮಾತಿಗೆ ಮಾತು ಬೆಳೀತು ಅಂತ ಅಂದ್ಬಿಟ್ಟು ಅಧಿಕಾರಿಗಳ ಮೇಲೇನೆ ಈ ತರ ಕಪಾಳ ಮೋಕ್ಷ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಈಗ FIR ಕೂಡ ಆಗಿದೆ, ಕಾನೂನು ಕ್ರಮಗಳು ಹೆಂಗಿರ್ಬೋದು ಅಂತ ರವಿ ಲಾಲಿಪಾಳ್ಯ. ನಿಜ ರಕ್ಷಾ, ಯಾಕೆಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ VIP ಸಂಸ್ಕೃತಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಹಿಂಗಾಗಿ ಉಕ್ಕಡದಲ್ಲೂ ಕೂಡ ಆ ತರದೊಂದು ಅಂದ್ರೆ VIP ಗಳಿಗೆ ಪ್ರತ್ಯೇಕವಾದ ಲೈನು ಅಥವಾ ಈ ತರದ್ದು ಇದ್ದಾಗ, ಅಪಾರ ಪ್ರಮಾಣದಲ್ಲಿ ಜನಸಂಖ್ಯೆ ಇದ್ದಾಗ VIP ಅನ್ಸ್ಕೊಳ್ಳೋರು ಕೂಡ ಒಂದಷ್ಟು ಏನು ತಾಳ್ಮೆಯಿಂದ ವರ್ತಿಸ್ಬೇಕಾಗತ್ತೆ ಅಧಿಕಾರಿಗಳ ಜೊತೆನಲ್ಲಿ. ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಅವ್ರ ತಂದೆ ಹೇಳಿರೋ ಪ್ರಕಾರ ಬೇರೆಯವ್ರನ್ನ ಬಿಟ್ಟು ಇವ್ರನ್ನ ಬಿಡ್ಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು ಅಂತ ಹೇಳಿ ಹೇಳಿದ್ದಾರೆ. ಹಿಂಗಾಗಿ ಕೋಪ ಬಂದು ಈ ತರ ಪ್ರಶ್ನೆ ಮಾಡಿರ್ಬೋದು ಅಂತಕ್ಕಂಥದ್ದು. ಅಂದ್ರೆ ಅವರೆಲ್ಲ ಅವ್ರ ತಂದೆ ಒಂದ್ ಕಡೆ ಮಗಳು ಮಾಡಿದ್ದು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಏನಾದ್ರು ಈ ತರ ಹೇಳಿಕೆ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ಬೇಕಾಗತ್ತೆ. ಆದ್ರೆ ಪೊಲೀಸ್ನವ್ರು ಇವರು ಈಗ FIR ಮಾಡ್ಕೊಂಡಿದ್ದಾರೆ. ಮುಂದಿನ ಫರ್ದರ್ ತನಿಖೆ ಏನು ಅಂತಕ್ಕಂಥದ್ದು ಇಲ್ಲಿವರೆಗೂ ಪೊಲೀಸ್ ಇಲಾಖೆಯಿಂದ ಅಥವಾ SP ಕಡೆಯಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಹೀಗಾಗಿ ಇನ್ ಮುಂದೆ ತನಿಖೆ ಯಾವ ರೂಪದಲ್ಲಿ ಇರ್ತದೆ ಅಂತಕ್ಕಂಥದ್ದು ನೋಡ್ಬೇಕಾಗತ್ತೆ ರಕ್ಷಾ. ಓಕೆ, ಧನ್ಯವಾದಗಳು ರವಿ ಲಾಲಿಪಾಳ್ಯ ತಮ್ಮೆಲ್ಲ ಮಾಹಿತಿಗಾಗಿ.